ಗುಡ್ ಈವ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಕದ್ರಿ ಪಾರ್ಕ್ ಹತ್ರ ಬಂದಿದ್ದೀವಿ. ಕದ್ರಿ ಪಾರ್ಕಲ್ಲಿ ಇದ್ದೀವಿ ಇವಾಗ. ಸ್ವಲ್ಪ ಕೆಲವು ವೀಡಿಯೋಸ್ ಮಾಡೋಣ ಅಂತ ಬಂದಿದ್ವಿ ಇಲ್ಲಿ. ಇವಾಗ ಇಲ್ಲಿಂದ ಹೊರಡ್ತಾ ಇದ್ವಿ, ಯಾಕೆಂದರೆ ಇನ್ನೊಂದು ಮಗಂದು ಸ್ಕೂಲಿಗೆ ಹೋಗ್ಲಿಕ್ಕೆ ಉಂಟು. ನಿನ್ನೆ ಒಂದು ಮಗಂದಿತ್ತು, ಇವತ್ತೊಂದು ಮಗಂದುಂಟು. ಸ್ಕೂಲಿಗೆ ಕೂಡ ಹೋಗ್ಲಿಕ್ಕೆ ಉಂಟು. ಹಾಗೆ ಲೇಟ್ ಕೂಡ ಆಯಿತು, 1:30 ಗಂಟೆ ಆಗ್ತಾ ಬಂತು. ಹಸಿವು ಕೂಡ ಆಗ್ತಾ ಉಂಟು. ಹಾಗಾಗಿ ಇವತ್ತು ಹೊರಗಡೆ ಇಲ್ಲಿ ಊಟ ಮಾಡೋಣ ಅಂತ ಹೇಳಿ. ಆಯಿತು ಸಸಿ, ಹೋಗೋಣ. ಹಾಂ ಬನ್ನಿ. ಚಲೋ 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 ಚಲೋ. हाँ सतीश फोटो करूँगा हम लेने। हाँ हाँ स्टार्ट बाइक स्टार्ट सर. ಓಕೆ, ಇವತ್ತು ವಿಲ್ಮಾ ಕೂಡ ಇಲ್ಲ, ಪಚ್ಚಿ ಕೂಡ ಇಲ್ಲ. ಅವಳು ಕೂಡ ಮನೆಗೆ ಹೋಗಿದ್ದಾಳೆ. ಸ್ವಲ್ಪ ಕೆಲಸ ಉಂಟು, ನಡೀತಾ ಉಂಟು ಮನೆಯಲ್ಲಿ ಅಂತ. ಇನ್ನೂ ಯಾವಾಗ ಬರ್ತಾಳೆ ಗೊತ್ತಿಲ್ಲ, ನೋಡಬೇಕು ಏನಾಗುತ್ತೆ ಅಂತೇಳಿ. ಇವಾಗ ನಾವು ಊಟಕ್ಕೆ ಹೋಗ್ತಾ ಇದ್ವಿ. ನನಗೇನು ಅಷ್ಟು ಹಸಿವಾಗಲಿಲ್ಲ, ಇವರಿಗೆಲ್ಲ ಜೋರು ಹಸಿವಾಗಿದೆ ಅಂತೆ. ತಲೆ ಸಿಡಿತಾ ಉಂಟಂತೆ ನನ್ನ ಹಸ್ಬೆಂಡಿಗೆ. ಹಾಗೆ ಕೆಲವೊಮ್ಮೆ ಹಸಿವಲ್ಲೂ ಕೂಡ ತಲೆ ಸಿಡಿತದೆ. ನೋಡೋಣ ಏನಂತ ಹೇಳಿ. ಸತೀಶ್ ಅವರು ಗಾಡಿ ತರಲಿಕ್ಕೆ ಹೋಗಿದ್ರು, ಅವರು ಅಲ್ಲಿ ಇಟ್ಟಿದ್ದಾರೆ ಗಾಡಿಯನ್ನು. ಇಲ್ಲೆಲ್ಲ ಚರ್ಮುರಿದೆಲ್ಲ ಓಪನ್ ಇರುತ್ತೆ, ಸಂಜೆ ಆಗುವಾಗ ಓಪನ್ ಆಗುತ್ತೆ. ಇವಾಗ ಮಧ್ಯಾಹ್ನ ಅಲ್ಲ, ಹಾಗಾಗಿ ಓಪನ್ ಇಲ್ಲ. ಇಲ್ಲದ್ರೆ ಮಾವಿನಕಾಯಿ, ಚರ್ಮುರಿ ಎಲ್ಲ ಸಿಗುತ್ತೆ. ಓಕೆ, ನಮ್ಮ ಫೇವ್ರೆಟ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಸಣ್ಣ ಹೋಟೆಲ್, ದೊಡ್ಡದೇನು ರೆಸ್ಟೋರೆಂಟ್ ಅಂದರೆ ದೊಡ್ಡದೇನಲ್ಲ, ಆದರೂ ಇಲ್ಲಿದು ಫುಡ್ ತುಂಬ ಚೆನ್ನಾಗಿದೆ. ಮೇಯ್ನಾಗಿ ಬಿರಿಯಾನಿ ಹಾಗೂ ಟಿಕ್ಕಾ, ಅಲ್ಫಾಮ್ ಇದೇ ಇಲ್ಲಿರೋದು. ನಿಮಗೆ ಚಿಲ್ಲಿ ಅಥವಾ ಮೀನು ಅದು ಏನು ಸಿಗಲ್ಲ. ನನಗೆ ಇಲ್ಲಿದ್ದು ತುಂಬ ಇಷ್ಟ. ಟಿಕ್ಕಾ ಬಿರಿಯಾನಿ ಮಾಡ್ತಾರೆ ಇಲ್ಲಿ, ತುಂಬ ಇಷ್ಟ ಆಗುತ್ತೆ. ಹಾಗೂ ಇದು ಅಲ್ಫಾಮ್ ತುಂಬ ಚೆನ್ನಾಗಿರುತ್ತೆ ಇದು. ಹಾಗೂ ಇದಕ್ಕೆ ಒಂದು ಚಟ್ನಿ ಕೊಡ್ತಾರೆ, ಅದು ಇನ್ನೂ ಕೂಡ ಚೆನ್ನಾಗಿರುತ್ತೆ. ಅಲ್ಲಿ ನೋಡಿ ಉಂಟು ನೋಡಿ, ಅದು ಇದು ಅಯೋಧ್ಯೆ ಹೋಟೆಲ್ ಉಂಟು ನೋಡಿ, ಅದರ ಪಕ್ಕದಲ್ಲಿದೆ PVS ಅಲ್ಲಿ ನೋಡಿ, ಅರೇಬಿಯನ್ ಫುಡ್ ಕೋರ್ಟ್ ಅಂತ ಹೇಳಿ. ಹಾಗೂ ರಾಮ್ ಸ್ವೀಟ್ ಆಪೋಸಿಟ್ ಇದೆ ಇದು. ಅರೇಬಿಯನ್ ಫುಡ್ ಕೋರ್ಟ್. ಓಕೆ, ಇವಾಗ ಮಕ್ಕಳ ಸ್ಕೂಲ್ ಹತ್ರ ಬಂದಿದ್ದೀವಿ. ಇಲ್ಲಿ ಓಣಂ ಫಂಕ್ಷನ್ ಇರಬೇಕು, ಅದರದ್ದು ಪ್ರೋಗ್ರಾಮ್ ನಡೀತಾ ಉಂಟು ನೋಡಿ ಹೊರಗಡೆ ಎಲ್ಲ. ಓಕೆ, ಮನೆಗೆ ಬರುವಾಗ ದೊಡ್ಡ ಪಾರ್ಸೆಲ್ಲೇ ಬಂದಿದೆ ಪರ್ಪಲ್ ಅವರಿಂದ. ನಾನು ಸುಮಾರು ಮೇಕಪ್ ಪ್ರಾಡಕ್ಟ್ಸ್ ತರಿಸಿದ್ದೆ. ನಾನು ಹೇಳಿದ್ದೆ ನೋಡಿ ಅವತ್ತು ನಿಮಗೆ, ಪಚ್ಚಿಗೆ ಮೇಕಪ್ ಮಾಡ್ತೀನಿ ಅಂತ ಹೇಳಿ. ಅದರದ್ದು ಅವರಿಗೆ ತುಂಬ ಮೇಕಪ್ ಪ್ರಾಡಕ್ಟ್ಸ್ ನಾನು ತರಿಸಿದ್ದೆ. ಎಲ್ಲ ಒಳ್ಳೆ ಬ್ರ್ಯಾಂಡಿದ್ದೇ ತೊಗೊಂಡು ಬಂದಿದ್ದೀನಿ. ಲ್ಯಾಕ್ಮೆ ಅದು ಇದೆಲ್ಲ. ನಾನು ಇದರಲ್ಲಿ ಇವಾಗ ಮೇಲಿಂದ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ. ಇದೆಲ್ಲ ಕಾಜಲ್, ಲಿಪ್ಸ್ಟಿಕ್ ಎಲ್ಲ ತೊಗೊಂಡು ಬಂದಿದೆ. ಆದರೆ ನೋಡಬೇಕು ಇನ್ನು ಯಾರಿಗೆ ಮೇಕಪ್ ಮಾಡೋದು. ಹಾಗಾದರೆ ನಾನೇ ಮಾಡೋದು, ನಾನೇ ಮಾಡ್ತೀನಿ. ಇದೆಲ್ಲ ಸಿರಮ್ಮ ಕೂದಲಿಗೆ ಹಾಕಲಿಕ್ಕೆಲ್ಲ, ನಿಮಗೆ ತೋರಿಸ್ಲಿಕ್ಕೋಸ್ಕರ ತೊಗೊಂಡು ಬಂದಿದ್ದೀನಿ ಯಾವುದು ಒಳ್ಳೆಯದು ಹಾಕಿಗೆ ಅಂತ ಹೇಳಿ ನೋಡಿ. ಇದೆಲ್ಲ ಸಿರಮ್ಸ್. ನೆಕ್ಸ್ಟ್ ಖಂಡಿತವಾಗ್ಲೂ ಇದರೆಲ್ಲದರ ರಿವ್ಯೂ ನಾನು ನಿಮಗೆ ಕೊಡ್ತೀನಿ, ಯೂಸ್ ಮಾಡ್ತೀನಿ ಮೊದಲು. ಚೆನ್ನಾಗಿದೆ ಆದರೆ ನಾನು ಇದರ ರಿವ್ಯೂ ಕೊಡ್ತೀನಿ ನಿಮಗೆ. ಬರಲಿಕ್ಕೆ ಸುಮಾರು ಬರುತ್ತೆ, ಆದರೆ ಎಲ್ಲ ನಾನು ತೋರಿಸ್ಲಿಕ್ಕೆ ಹೋಗಲ್ಲ, ಕೆಲವನ್ನು ಹಾಗೆ ಬಿಟ್ಟಿರ್ತೀನಿ. ಓಕೆ, ಸತೀಶ್ ಅವರು ನೋಡಿ ಚಹಾ ಮಾಡ್ತಾಯಿದ್ದಾರೆ ಇಲ್ಲಿ ಕೂತ್ಕೊಂಡು. ನಾನು ಎಲ್ಲ ನೋಡ್ತಾ ಇದ್ದೀನಿ ಪ್ರಾಡಕ್ಟ್ಸ್ ಎಲ್ಲ ಕರೆಕ್ಟಾಗಿ ಬಂದಿದೆಯಾ ಅಂತ ಹೇಳಿ. ಓಕೆ, ನಾನು ಹೇಳಿದ್ದೆ ಸುಮಾರು ಪ್ರಾಡಕ್ಟ್ಸ್ ಕಳಿಸಿಕೊಟ್ಟಿದ್ದಾರೆ, ಕೆಲವು ಎಕ್ಸ್ಟ್ರಾ ಕಳಿಸಿಕೊಟ್ಟಿದ್ದಾರೆ. ಇದೆಲ್ಲ ನಾನು ಹೇಳಿದ್ದೇ ಕಳಿಸಿಕೊಟ್ಟಿದ್ದಾರೆ ಅವರು. ಇದೆಲ್ಲ ಹೇಗೆ ಉಂಟಂತ ನೋಡಿ ನಾನು ನಿಮಗೆ ಖಂಡಿತವಾಗ್ಲೂ ಹೇಳ್ತೀನಿ. ಸುಮಾರು ಐಟಮ್ಸ್ ನಾನು ತೊಗೊಂಡು ಬಂದಿದ್ದೀನಿ. ಇದು ಒಳ್ಳೆ ಪ್ರಾಡಕ್ಟ್, ನಾನು ಫಸ್ಟ್ ಟೈಮ್ ಯೂಸ್ ಮಾಡೋದು, ನೋಡಬೇಕು ಯಾವ ರೀತಿ ಇದೆ ಇದು ರಿಸಲ್ಟ್ ಅಂತೇಳಿ. ಆಮೇಲೆ ಎಲ್ಲ ಹೆಚ್ಚಾಗಿ ಲ್ಯಾಕ್ಮೆ ಪ್ರಾಡಕ್ಟ್
ಹಾಗೂ ಶುಗರ್ ಅವರದ್ದು ತೊಗೊಂಡು ಬಂದಿದ್ದೀನಿ, ನೋಡಬೇಕು. ಹೆಚ್ಚಾಗಿ ನಾನು ಮೇಕಪ್ ವಿಡಿಯೋ ಅಷ್ಟಾಗಿ ಹಾಕಲಿಕ್ಕೆ ಹೋಗಲ್ಲ. ಓಕೆ, ಇದೆಲ್ಲ ನಮ್ಮ ಕೂದಲಿದ್ದು, ಹೇರಿದ್ದು ಸ್ಪ್ರೇ ಎಲ್ಲ ಇದು. ಆಮೇಲೆ ಇದು ಶೈನ್ ಕೊಡುತ್ತೆ ಅಂತ ಕಲ್ಲರ್ ಕೂದಲಿಗೆ, ನೋಡಬೇಕು ಯಾವ ರೀತಿ ಇದೆ ಅಂತ ಹೇಳಿ. ಇದೆಲ್ಲ ಹೆಚ್ಚಾಗಿ ಕೆಲವು ಕಾಜಲ್ಸ್ ಉಂಟು ನಾನು ತೊಗೊಂಡು ಬಂದಿದ್ದು. ಬೇರೆ ಬೇರೆ ಪ್ರಾಡಕ್ಟಿದ್ದು ನಾನು ನೋಡ್ತಾ ಇದ್ದೀನಿ ಯಾವುದು ಚೆನ್ನಾಗಿದೆ ಅಂತ ಹೇಳಿ. ಬೇರೆ ಬೇರೆ ಬ್ರ್ಯಾಂಡಿದ್ದು ನಾನು ತೊಗೊಂಡು ಬಂದಿದ್ದೀನಿ ಈ ಸಲ, ನೋಡಬೇಕು. ನಾನು ನಿಮಗೆ ಖಂಡಿತವಾಗಲೂ ಇದೆಲ್ಲ ನಾನು ಯೂಸ್ ಮಾಡಿ ಆಮೇಲೆ ನಿಮಗೆ ಇದರ ರಿಸಲ್ಟ್ ಹೇಳ್ತೀನಿ. ಓಕೆ, ಇವಾಗ ಸಂಜೆ ಆಗಿದೆ. ಪಾರ್ಕಿಗೆ ಹೋಗಿ ಬಂದು ಟೀ ಕುಡಿದು ಕೆಲವು ಐಟಮ್ ಕೂಡ ತೋರಿಸಿದೆ ನಿಮಗೆ, ತುಂಬ ಬಂದಿದೆ. ಇನ್ನು ಅದು ಮೇಕಪ್ ಎಲ್ಲ ತೋರಿಸ್ಬೇಕು ನನಗೆ. ಇವಾಗ ಪಚ್ಚಿ ಇಲ್ಲ, ಇನ್ನು ಬರೋದು ಗ್ಯಾರಂಟಿ ಕೂಡ ಇಲ್ಲ. ಯಾಕೆಂದರೆ ಅವರ ಅಮ್ಮ ಇವಾಗ ಒಬ್ಬರೇ ಇದ್ದಾರೆ ಮನೆಯಲ್ಲಿ, ಹಾಗಾಗಿ ಕಷ್ಟ ಆಗುತ್ತೆ ಅವರಿಗೆ ಅಂತ ಹೇಳಿ ಹೋಗಿದ್ದಾರೆ ಪಚ್ಚಿ. ಇನ್ನು ಇವಾಗ ಮೀನು ತೊಗೊಂಡು ಬಂದಿದ್ದಾರೆ ನನ್ನ ಹಸ್ಬೆಂಡ್. ಮೀನು ಇನ್ನು ರೆಸಿಪಿಗೆ ಹಾಕಬೇಕು ನಾನು ನಾಳೆಗೆ. ಇವಾಗ ಗಂಟೆ 8 ಆಗ್ತಾ ಬಂತು, ಇನ್ನೂ ಅದು ಮಾಡಿ ಇನ್ನು ರೆಸಿಪಿಗೆ ಹಾಕಬೇಕು ನಾನು. ಹಾಗಾಗಿ ಇವಾಗ ಮೀನು ಮಾಡಲಿಕ್ಕೆ ಹೋಗ್ತೀನಿ. ಸತೀಶ್ ಮತ್ತು ನನ್ನ ಮಗ ಇಬ್ಬರು ವಾಕಿಗೆ ಹೋಗಿದ್ದಾರಪ್ಪ, ಬಂದರೂ ಇರಬೇಕು. ಬರ್ತಾ ಇದ್ದಾರೆ. ಓಕೆ, ಇನ್ನು ನಾನು ಅಡುಗೆ ಮಾಡ್ತೀನಿ. ಅಡುಗೆ ಮಾಡ್ತೀನಿ. ಇದು ಪ್ರಿಯಾ ಮೋನಿಕಾ ಡಿಸೋಜಾ ಅಂದರೆ ಯಾರು ಗೊತ್ತಿಲ್ಲ. ಮತ್ತೆ ಅವರು ಇದು ಎಲ್ಲ ಮೊಬೈಲಲ್ಲಿ ಮಾತಾಡ್ತಾರೆ. ಮೊಬೈಲಲ್ಲಿ ಎಲ್ಲರೂ ಮಾತಾಡ್ತಾರೆ ಫೋನ್ ಬಂದರೆ. ಅಲ್ಲ, ಅವರು ಮೊಬೈಲಲ್ಲಿ ಮುಖ ನೋಡಿ ಮಾತಾಡ್ತಾರೆ. ನೀವು ಮತ್ತೆ ಎಂತ ನೋಡಿ ಮಾತಾಡ್ತೀರಾ? ನಾನು ಕಿವಿ ಇಟ್ಕೊಂಡು ಮಾತಾಡ್ತೀನಿ. ನಾನು ವಿಡಿಯೋ ಕಾಲಲ್ಲಿ ಮಾತಾಡ್ತೀನಿ. ಯಾಕೆ ಅಂದರೆ ನನ್ನ ಫೋನು, ನನ್ನ ಇಷ್ಟ. ಓಕೆ, ಇನ್ನು ರೆಸಿಪಿ ಹಾಕ್ಲಿಕ್ಕೆ ಉಂಟು. ರೆಸಿಪಿ ಹಾಕಿ ಊಟ ಮಾಡುವಾಗ ನಾನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ. ಓಕೆ, ನಾನು ಪಾತ್ರೆ ತೊಳೆಯಾಗಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ. ಇವತ್ತು ಪಾತ್ರೆ ತೊಳೆಯಕ್ಕೆ ನನ್ನ ಹಸ್ಬೆಂಡಿಗೆ ಅಲ್ವಾ? ಓಕೆ, ಬಾಯ್. ಓಕೆ, ನಾನಿಲ್ಲಿ ಮಕ್ಕಳಿಗೆಲ್ಲ ಆರಿಯೋ ಶೇಕ್ ಮಾಡ್ತಾಯಿದ್ದೀನಿ. ಹಸಿವಾಗಿದೆ ಅಂತ ಹೇಳ್ತಾಯಿದ್ರು, ಹಾಗಾಗಿ. ಯಾಕೆಂದರೆ ಸಂಜೆ ಆಗುವಾಗ ನಾನು ಏನು ತಿಂಡಿ ಕೊಟ್ಟಿರಲಿಲ್ಲ, ಕೇವಲ ಟೀ ಕುಡಿದಿದ್ರು. ಹಾಗಾಗಿ ಇವಾಗ ಹಸಿವಾಗ್ತಾ ಉಂಟು. ಆರಿಯೋ ಮಿಲ್ಕ್ ಶೇಕ್ ಮಾಡಿದರೆ ಹೊಟ್ಟೆ ಫುಲ್ ಆಗುತ್ತೆ ಒಮ್ಮೆ ಅವರಿಗೆ. ಇದರಲ್ಲಿ ನಾನು 2 ಪ್ಯಾಕೆಟಷ್ಟು ಬಿಸ್ಕೆಟ್ ಹಾಕಿದ್ದೀನಿ, ಆರಿಯೋ ಹಾಗೂ ಹಾಲು ಹಾಕಿ ಕೋಲ್ಡ್ ಹಾಲು ಹಾಕ್ತಾಯಿದ್ದೀನಿ. ಅಂದರೆ ಚಿಲ್ ಕುಡಿಯೋಣ ಅಂತೇಳಿ, ತುಂಬ ಚೆನ್ನಾಗಾಗುತ್ತೆ ಕೋಲ್ಡ್ ಕುಡಿದರೆ. ನಾನು ಒಂದು ಕಡೆ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ, ಇನ್ನೊಂದು ಕಡೆ ನಮ್ಮ ಮನೆಯಲ್ಲಿ ಇಬ್ಬರು ಕೂಡ ಗಂಡಸರು ಮೀನು ಕ್ಲೀನ್ ಮಾಡ್ತಾಯಿದ್ದಾರೆ. ಓಕೆ, ಮೀನು ಕ್ಲೀನೆಲ್ಲ ಮಾಡಿ ಆಯಿತು. ಇವಾಗ ಮಿಲ್ಕ್ ಶೇಕ್ ತುಂಬ ಕೋಲ್ಡಾಗಿದೆ, ತುಂಬ ಚೆನ್ನಾಗಿದೆ, ಕುಡಿತಾ ಇದ್ದಾರೆ. ನಮ್ಮ ಬೆರಿ ಕೂಡ ಕೇಳ್ತಾ ಉಂಟು ಅವ್ರ ಹತ್ರ. ಓಕೆ, ನೋಡಿ ಮೀನೆಲ್ಲ ನಾನು ಮಸಾಲ ಹಾಕಿ ಇಟ್ಟಿದ್ದೆ. ಇದರ ರೆಸಿಪಿ ನಾನು ರೆಸಿಪಿ ಚಾನಲ್ಲೇ ಹಾಕ್ತೀನಿ. ಇದರಲ್ಲಿ ಹಾಕಿದರೆ ತುಂಬ ಲಾಂಗ್ ಆಗುತ್ತೆ ನಿಮಗೆ, ಹಾಗೂ ಅದರಲ್ಲಿ ನಿಮಗೆ ತುಂಬ ಯಾವಾಗ ಬೇಕು ನೋಡಿ ಆವಾಗ ನೋಡಿ ನೀವು ಮಾಡ್ಬೋದು, ಈಸಿ ಆಗುತ್ತೆ. ಇದರಲ್ಲಿ ವ್ಲಾಗಲ್ಲಿ ಹುಡುಕ್ಲಿಕ್ಕೆ ಕೂಡ ಕಷ್ಟ ನಿಮಗೆ. ಈ ರೀತಿ ಒಮ್ಮೆ ಫ್ರೈ ಮಾಡಿ ನೋಡಿ. ಇದನ್ನು ನಾನು ಫಸ್ಟ್ ಟೈಮ್ ಹಾಕೋದು, ಹಾಗೂ ಇದು ನನ್ನ ಫೇವ್ರೆಟ್. ತುಂಬ ಚೆನ್ನಾಗಾಗುತ್ತೆ ಈ ರೀತಿ ನೀವು ಫ್ರೈ ಮಾಡಿದರೆ ಮೀನನ್ನು. ಮಸಾಲ ಫ್ರೈ ಅಂತ ಹೇಳ್ತೀವಿ, ತುಂಬ ಚೆನ್ನಾಗಾಗುತ್ತೆ. ಇದರ ಲಿಂಕ್ ಬೇಕಿದ್ರೆ ನಾನು ಇದರಲ್ಲಿ ಹಾಕಿರ್ತೀನಿ. ಓಕೆ, ಈಗಷ್ಟೇ ಅಡುಗೆಲ್ಲ ಆಯಿತು, ಇನ್ನು ಊಟ ಮಾಡಲಿಕ್ಕೆ ಕೂತ್ಕೊಳ್ತೀವಿ. ನೋಡಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ, ನಾನು ಕೂಡ ಇನ್ನು ಮಾಡಬೇಕು ಊಟ. ಹೇಗಿದೆ ಮೀನು?
ಚೆನ್ನಾಗಿದೆ ಅಲ್ಲ ಫ್ರೈ, ತುಂಬ ಚೆನ್ನಾಗಾಗುತ್ತೆ ಆ ರೀತಿ ಫ್ರೈ ಮಾಡಿದರೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ನಾನು ರೆಸಿಪಿ ಚಾನಲ್ಗೆ ಹಾಕಿರ್ತೀನಿ, ನೀವು ಅಲ್ಲಿಂದ ನೋಡಿ. ಸತೀಶ್ ಅವರು ಹೇಳ್ತಿದ್ರು ಮೊನ್ನೆ ಎಲ್ಲೋ ಹೋಟೆಲಲ್ಲಿ ತಿಂದಿದ್ರಂತೆ, ಕಂಚೆ ಶಂಕರ್ ಭವನ್ ಹೋಟೆಲಲ್ಲಿ ಅಂತೆ. ಶಾಂತರಾಮ್ ಭವನ ಅಂತೆ, ಅಲ್ಲಿ ತಿಂದಿದ್ರಂತೆ. ಅದೇ ರೀತಿ ಟೇಸ್ಟ್ ಬಂದಿರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ತುಂಬ ವಿಧಾನ ಉಂಟು ಮೀನು ಫ್ರೈ ಮಾಡೋದು, ಅದರಲ್ಲಿ ಇದು ಕೂಡ ಒಂದು ಜಸ್ಟ್ ಫ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಮಸಾಲ ಫ್ರೈ. ಆಮೇಲೆ ಅವರು ತಿನ್ನೋದಿಲ್ಲ ಅದು ಮೀನು, ಹಾಗಾಗಿ ಅವರಿಗೆ ಆಮ್ಲೆಟ್ ಮತ್ತು ಸ್ವಲ್ಪ ಚೆನ್ನ, ಬೆಳಿಗ್ಗೆ ಚೆನ್ನ ಮಾಡಿದ್ದು ನೋಡಿ ಅದು ಉಂಟು, ಅದೇ ಅಡ್ಜಸ್ಟ್ ಮಾಡಿದೆ. ಯಾಕೆಂದರೆ ಮಧ್ಯಾಹ್ನ ನಾವು ಊಟಕ್ಕಿರಲಿಲ್ಲ, ಇವತ್ತು ಹೊರಗಡೆ ಹೋಗಿದ್ವಲ್ಲ, ಹಾಗಾಗಿ ಓಕೆ ನಾನಿನ್ನು ಊಟ ಮಾಡ್ತೀನಿ. ಇಷ್ಟರಲ್ಲಿ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೂ ನಾನು ಹಾಯ್ ಹೇಳ್ತಾ ಇಲ್ಲ, ಒಟ್ಟಿಗೆ ಸೇರಿ ನಾಡಿದ್ದು ಸೋಮವಾರ ನಾನು ಹಾಯ್ ಹೇಳ್ತೀನಿ. ಯಾರು ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು, ನನ್ನ ವೀಡಿಯೋಸನ್ನು ಎಲ್ಲವನ್ನು ಶೇರ್ ಮಾಡ್ತಾ ಇರಿ. ಹಾಗೂ ಇವತ್ತಿನ ವಿಡಿಯೋ ಲೈಕ್ ಆಯ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್.